Hi guys, welcome back to Gaudu Vlogs. ಏನಪ್ಪ ನಾನು ಡ್ರೆಸ್ಸಲ್ಲೇ ಮಾಡ್ತೀನಿ. ಬೆಳಗ್ಗೆ ಎದ್ದೆ ಇನ್ನೂ ಸ್ನಾನ ಮಾಡಿಲ್ಲ ಗೈಸ್. ಎದ್ಬಿಟ್ಟು ಕಾಫಿನೂ ಕುಡ್ದಿಲ್ಲ. ನ್ಯೂ ಇಯರ್ ದಿನ ಫಸ್ಟ್ ಬೆಳಗ್ಗೆ ಆಗಿದ್ದು ಅರ್ಚನೆ. ಎದ್ದೇಳೆ ಮೇಲೆ ದರಿದ್ರ ಹೆಣ್ಮಕ್ಳು ಯಾವತ್ತೂ ಇಷ್ಟಕ್ಕೆ ಮಲಗಬಾರ್ದು. ವಾರಕ್ಕೊಂದು ಮದ್ವೆ, ಎಂಗೇಜ್ಮೆಂಟ್, ಆ ಫಂಕ್ಷನ್ ಈ ಫಂಕ್ಷನ್ ಅಂತ 3 ಹೊತ್ತು ಆಚರಣೆ ಇದ್ರೆ ನಿನ್ನನ್ ಯಾರು ಬೈಯಲ್ಲ, ನನ್ನನ್ನು ಆಡ್ಕೋತಾರೆ. ಹೆಂಗ್ ಬೆಳೆಸ್ತಾಳೆ ಇವಳ ಅಮ್ಮ ಅಂತ. ಬಿಕಾಸ್ ಆಫ್ ಮೈ ಹೇರ್ ಕಟ್ ಮಾಡಿಸ್ದೆ ಅಂತ ಅಮ್ಮನ ಕೈ ಬಯಸ್ಕೊಂಡೆ. ಅದಾದ್ಮೇಲೆ ಇವಾಗ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ನೀನೆನ್ನೆ ನೋಡ್ದಂಗೆ ಇವತ್ತು ನ್ಯೂ ಇಯರ್ ಜೊತೆಗೆ ನಮ್ಮ ಬರ್ಡೇ ಕೂಡ ಇದೆ. ಸೊ ಒಂದು ಬರ್ಡೇ ಮಾಡೋಕ್ಕೆ ಹಚ್ಚಿ ಹೋಗ್ಬೇಕು ಫ್ರೆಂಡ್ಸ್ ಎಲ್ಲ. ಸೊ ಸ್ಟೇ ಟ್ಯೂನ್ಡ್. ಇವತ್ತಿನ ಬರ್ಡೇ ಅಪ್ಡೇಟ್ಸ್ ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಹೇಳ್ತೀನಿ. ಸೊ ಗೈಸ್, ನಾನು ಇವಾಗ ರೆಡಿ ಆಗಿದ್ದೀನಿ. ದಿಸ್ ಇಸ್ ದ ಔಟ್ಫಿಟ್ ಆಫ್ ದ ಡೇ. ಆವಾಗಲೇ ಹೇಳ್ದಂಗೆ ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣಂದು. ಇಲ್ಲೇ ಮನೆ ಹತ್ರನೇ ಹುಡುಕಿದೆ. ಬಿಕಾಸ್ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲ ಕಡೆ ಕ್ರೌಡೆಡ್ ಆ್ಯಂಡ್ ಎಲ್ಲೂ ಕೂಡ ಕರೆಕ್ಟಾಗಿರೋ ಸ್ಲಾಟ್ಸ್ ಸಿಗ್ತಿಲ್ಲ. ಇಲ್ಲಿರೋವಂಥ ಒಂದು ಚೆನ್ನಾಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ನೈಟ್ ಹೋದ್ರೇ ಚೆನ್ನಾಗಿರುತ್ತೆ, ಬಟ್ ನಮಗೆ ಎಲ್ಲ ಫ್ರೆಂಡ್ಸು ನೈಟ್ ಅವೈಲೇಬಲ್ ಇಲ್ಲ. ಸೊ ಎಲ್ಲ ಅದಕ್ಕೆ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್, ಬರ್ಡೇ ಬಾಯ್ ಹ್ಯಾಪಿ ಬರ್ತ್ಡೇ ಜೊತೆಗೆ ಒಂದು ಹುಡುಗಿ. ಈ ಹುಡುಗಿ ಯಾರೋ ಗೊತ್ತಿಲ್ಲ, ಹೊಟ್ಟೆ ಹಸಿತೈತೆ ಒಂದು, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇಬ್ಬರು ಬರಬೇಕು. ಅವರು ಪಾರ್ಕಿಂಗಲ್ಲಿದ್ದೀವಿ ಅಂತ ಡೋ ಮಾಡ್ತಾರೆ. ಬಂದಮೇಲೆ ನೋಡೋಣ. ಆ್ಯಂಡ್ ನಾವಿವತ್ತು ಬಂದಿರೋದು ದ ಬ್ರೂ ಫ್ಯಾಕ್ಟ್ರಿಗೆ. ಸೊ ಬಂದ್ಬಿಟ್ವಿ. ಅಣ್ಣ ಫ್ಲೆಕ್ಸ್ ಮಾಡ್ತಾವನೆ ಹೊಸ ಫೋನ್ ತೋರಿಸ್ಬಿಟ್ಟು, ನೋಡು ನಂದು ಹೊಸ ಫೋನು ಅಂತ. ತಗೊಂಡಿರೋದೇ ಫ್ಲೆಕ್ಸ್ ಮಾಡೋಕೆ ಹಂಗಾರೆ. 1 ಮಂತ್ EMI ಕಟ್ಬಿಡೆ. ಸೊ ಗೈಸ್, ಇನ್ನು ಮಿಕ್ಕಿದವರು ಇದೊಂದು ಅದೊಂದು. ಇವನು ಮನು, ಅವನು ಜೋಶಿ. ಅಮೆರಿಕಾದಲ್ಲಿ ಒಂದು ಡಿಸೆನ್ಸಿ ಇದೆ. ಶೂಟ್ ಮಾಡೋಕ್ಕಿಂತ ಮುಂಚೆ ಪರ್ಮಿಷನ್ ಕೇಳ್ತಾರೆ. ಕೆರೆ ಶೂಟ್ ಏನ ಇಂಡಿಯನ್ಸ್ ಅದಕ್ಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಇದು ನಾವು ಕೂತಿರೋ ವ್ಯೂ. ಪಕ್ಕದಲ್ಲೆಲ್ಲ ಮೀನಿದೆ, ಬೇಕಾದ್ರೆ ಹಿಡಿದು ಬಾಯಿಗೆ ಹಾಕೊಂಬೋದು ಯಾರಾದರೂ. ಅಲ್ಲೊಂದು ಮೀನು ತಗೊಂಡಿದೆ, ಅದು ಅಳ್ಳಾಡ್ತಾನೆ ಇಲ್ಲ ಕೆಳಗಡೆಯಿಂದ. ಆವಾಗಿಲ್ಲ ಅದಕ್ಕೆಲ್ಲ ಇದಂತಾರೆ, ಏನದು ಕೆಳಗಡೆ ಪಾಚಿ ಮೀನಾ ಮತ್ತೆ ಕ್ಲೀನ್ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ? ಅದನ್ನ ಅಂದಿದ್ದು ಪಾಚಿ ಮೀನೇ. ಇಂಗ್ಲೀಷಲ್ಲಿ ಹೇಳ್ರಿ, ನಂಗೆ ಗೊತ್ತಿಲ್ಲ. ನಾವು ಕನ್ನಡದವರಪ್ಪ, ಕನ್ನಡದಲ್ಲೇ ಗೊತ್ತಿರೋದು ನನಗೆ. ಇವತ್ತಿನ ದಿನ ಆಲ್ಮೋಸ್ಟ್ ಮುಗೀತಾ ಇದೆ. ವರ್ಷದ ಮೊದಲನೇ ದಿನ. ಅಲ್ಲಿಂದ ನನ್ನ ಫ್ರೆಂಡ್ಸ್ ಜೊತೆ ಲಂಚ್ನ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಯಿಂದ ಬಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬಿಕಾಸ್ ನೈಟ್ ನಿದ್ದೆ ಆಗಿರಲಿಲ್ಲ. ನೈಟ್ ಮಲಗಿದ್ದು ಲೇಟ್ ಆಗಿದ್ದು. ಬಿಕಾಸ್ ನ್ಯೂ ಇಯರ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಸಾಂಗು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಲೇಟ್ ಆಗಿತ್ತು ಮಲಗೋದು. ಸೊ ಮಲಗೋದು ಲೇಟ್ ಬಿಡಿ, ಬೆಳಗ್ಗೆ ಎದ್ದಿದ್ದು ಬೇಗ. ಸೊ ನಿದ್ದೆನೇ ಇಲ್ಲ ಇವತ್ತು. ಸೊ ಫುಲ್ ಟಯರ್ಡ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗು ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಬಂದಿದ್ದರು. ಅವ್ರ ಜೊತೆ ಒರಾಯನ್ ಮಾಲಿಗೆ ಹೋಗಿದ್ವಿ. ಒರಾಯನ್ ಮಾಲಲ್ಲಿ ಆ್ಯಕ್ಚುಲಿ ನಾವು ಗೇಮ್ಸ್ ಆಡೋಣ ಅಂತ ಹೋಗಿದ್ದು, ಬಟ್ ಒರಾಯನ್ ಮಾಲ್ ಫುಲ್ ಕ್ರೌಡೆಡ್ ಇವತ್ತು. ಅದಕ್ಕೆ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ಇಷ್ಟೇ ಮಾಡಿದ್ವಿ, ಇನ್ನೇನು ಮಾಡಿಲ್ಲ. ವರ್ಷದ ಮೊದಲನೇ ದಿನ ಮನೇಲಿ ಊಟ ಮಾಡಿಲ್ಲ ಅಷ್ಟೇ. ಇವತ್ತು ಪೂರ್ತಿ ಊಟ ಮಾಡಿರೋದೆಲ್ಲ ಹೊರಗಡೆನೇ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟು. ಬಟ್ ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ನನ್ನ ವಾಯ್ಸು ಆಲ್ಮೋಸ್ಟ್ ಹೋಗಿ 1 ವಾರ ಆಯಿತು, ಇನ್ನೂ ವಾಪಸ್ ಬಂದೇ ಇಲ್ಲ. ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ. ಅಲ್ಲಿವರೆಗೂ ಒಳ್ಳೆ ನನಗೆ ನನ್ನ ವಾಯ್ಸ್ ಹುಡುಗನ ವಾಯ್ಸ್ ಥರ ಕೇಳಿಸ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವರ್ಷದ ಮೊದಲನೇ ದಿನ ಮಿಕ್ಸ್ಡ್ ಫೀಲಿಂಗ್ಸಲ್ಲಿತ್ತು. ಬಟ್ ಐ ಗೆಸ್ ಇನ್ನು ಇದೇ ಥರ ಕ್ಯಾರಿ ಮಾಡಬೇಕಾ, ಅಥವಾ ಮುಂದೆ ಇದನ್ನು ತಲೆಯಿಂದ ಆಚೆ ಹಾಕ್ಬಿಟ್ಟು, ಅಥವಾ ಏನಾದರೂ ನೆಗೆಟಿವ್ಸ್ ಇದ್ದರೆ ಆಚೆ ಹಾಕ್ಬಿಟ್ಟು ಮುಂದೆ ಅದನ್ನು ಸಕ್ಸಸ್ ಹೇಗೆ ಮಾಡೋದು ಅಂತ ನೋಡುವ. I'll see you in the next vlog. Until then, see you. Bye bye.